ಚಿಕ್ಕಮಗಳೂರು ತಾಲೂಕಿನ ಹಲಸುಮನೆಯಲ್ಲಿ ಗಣಿಗಾರಿಕೆಯಿಂದ ಚೋಳರ ಕಾಲದ ಪುರಾತನ ದೇವಸ್ಥಾನಕ್ಕೆ ಕಂಟಕ ಶುರುವಾಗಿದೆ. 800 ವರ್ಷದ ಹಳೆಯ ದೇವಸ್ಥಾನ 3 ಬೃಹತ್ ಬಂಡೆಯ ಮೇಲೆ ನಿರ್ಮಾಣವಾಗಿತ್ತು. ಇದೀಗ ಹಾನಿಯಾಗುವ ಭೀತಿ ಶುರುವಾಗಿದೆ. ಖಾಸಗಿ ಜಮೀನಿನಲ್ಲಿ ಕಲ್ಲು ಗಣಿಗಾರಿಕೆಯಿಂದ ದೇವಸ್ಥಾನಕ್ಕೆ ಆಪತ್ತು ಬಂದಿದೆ. ಬ್ಲಾಸ್ಟಿಂಗ್ ಇಲ್ಲದಿದ್ರೂ ಜೆಸಿಬಿ ಮೂಲಕ ಬಂಡೆಗಳನ್ನು ತೆಗೆದು ಕಲ್ಲು ಗಣಿಗಾರಿಕೆಯಿಂದ ಮಾಡಲಾಗ್ತಾ ಇದೆ. ಗಣಿಗಾರಿಕೆ ನಡೀತಾ ಇರುವಂತದ್ದು ಖಾಸಗಿ ಅಲ್ಲ, ಖರಾಬು ಜಾಗ ಅಂತ ಸ್ಥಳೀಯರು ಆರೋಪಿಸಿದ್ದಾರೆ. ಗಣಿ ಮತ್ತು ಭೂವಿಜ್ಞಾನ ಅಧಿಕಾರಿಗಳ ವಿರುದ್ಧ ಸ್ಥಳೀಯರು ಅಸಮಾಧಾನ ಹೊರಹಾಕಿದ್ದಾರೆ. ಟರ್ಫ್ ಕ್ಲಬ್ನಲ್ಲಿ ಗೊಬ್ಬರ ಖರೀದಿಯಲ್ಲಿ ಕೋಟಿ ಅಕ್ರಮ ನಡೆದ ಆರೋಪ ಕೇಳಿ ಬಂದಿದೆ. 2 ವರ್ಷಗಳಲ್ಲಿ 2.5 ಕೋಟಿ ಅಕ್ರಮವಾಗಿದೆ ಎಂದು ಟರ್ಫ್ ಕ್ಲಬ್ನ ಸಿಇಒ ಕಿರಣ್ ಹೈಗ್ರೌಂಡ್ಸ್ ಠಾಣೆಗೆ ದೂರು ದಾಖಲಿಸಿದ್ದಾರೆ. ಕಳೆದ 9 ವರ್ಷಗಳಿಂದ ಗೊಬ್ಬರ ಖರೀದಿಯ ಟೆಂಡರ್ ಅನ್ನು ಆರೋಪಿಯೇ ನೋಡಿಕೊಳ್ತಾ ಇದ್ದ. 2024ರಲ್ಲಿ ಅನುಮಾನಗೊಂಡು ಆಡಿಟಿಂಗ್ ಮಾಡಿಸಿದಾಗ ಅಕ್ರಮ ಬೆಳಕಿಗೆ ಬಂದಿದೆ. ಸದ್ಯ ಪ್ರಕರಣ ದಾಖಲು ಮಾಡಿಕೊಂಡಿರುವ ಹೈಗ್ರೌಂಡ್ಸ್ ಪೊಲೀಸರು ತನಿಖೆಯನ್ನು ನಡೆಸ್ತಾ ಇದ್ದಾರೆ. ರಾಯಚೂರಿನಲ್ಲಿ ಸರಕಳ್ಳರ ಹಾವಳಿ ಜಾಸ್ತಿಯಾಗಿದೆ. ರಸ್ತೆಯಲ್ಲಿ ಒಂಟಿಯಾಗಿ ಓಡಾಡುವ ಮಹಿಳೆಯರನ್ನ ಟಾರ್ಗೆಟ್ ಮಾಡಿ ಸರ ಕಳ್ಳತನ ಮಾಡಲಾಗ್ತಿದೆ. ಸಿಂಧನೂರು ನಗರದ ಪ್ರಶಾಂತ್ ನಗರದಲ್ಲಿ ಮಹಿಳೆ ಸರ ಕಿತ್ತುಕೊಂಡು ಪರಾರಿಯಾದ ದೃಶ್ಯ ಸಿಸಿಟಿವಿಯಲ್ಲಿ ಸೆರೆಯಾಗಿದೆ. ಬೆಳಗಿನ ಜಾವ ಮನೆಯಿಂದ ಹೋಟೆಲ್ಗೆ ಹೋಗ್ತಾ ಇದ್ದಂತ ಮಹಿಳೆ ಕೃಷ್ಣವೇಣಿಯ 30 ಗ್ರಾಂನ ತಾಳಿ ಸರ ಕಿತ್ತುಕೊಂಡು ಖದೀಮ ಪರಾರಿಯಾಗಿದ್ದಾನೆ. ಸಿಂಧನೂರು ನಗರ ಪೊಲೀಸ್ ಠಾಣೆಯಲ್ಲಿ ಪ್ರಕರಣ ದಾಖಲಾಗಿದೆ. ಕೋಲಾರ ಜಿಲ್ಲಾಸ್ಪತ್ರೆಯಲ್ಲಿ ಮತ್ತೊಂದು ಕರುಳು ಹಿಂಡುವ ಘಟನೆ ನಡೆದಿದೆ. ಕೋಲಾರ ಜಿಲ್ಲಾಸ್ಪತ್ರೆಯಲ್ಲಿ ಹಸುಗೂಸನ್ನ ಬಿಟ್ಟು ತಾಯಿ ಎಸ್ಕೇಪ್ ಆಗಿದ್ದಾಳೆ. ನಿನ್ನೆ ಜಿಲ್ಲಾಸ್ಪತ್ರೆಗೆ ಹೆರಿಗೆಗೆ ಅಂತ ಬಂದಿದ್ದ ಮೌನಿಕಾ ಕುಟುಂಬದ ಮದುವೆಗೆ ಬಂದಿದ್ಲು. ಹೆರಿಗೆ ನೋವು ಅಂತ ಆಸ್ಪತ್ರೆಗೆ ದಾಖಲಾಗಿದ್ದಾರೆ. ತುರ್ತು ಹೆರಿಗೆ ಇದ್ದಿದ್ರಿಂದ ಮಾನವೀಯತೆ ದೃಷ್ಟಿಯಲ್ಲಿ ವೈದ್ಯೆ ಶಾಂತ ಹೆರಿಗೆ ಮಾಡಿಸಿದ್ದಾರೆ. ಹೆರಿಗೆ ಬಳಿಕ ನಾನು ಚಿಕ್ಕಬಳ್ಳಾಪುರ ಜಿಲ್ಲೆಯ ಪೇರೆಸಂದ್ರದ ಗಂಡ ಶ್ರೀನಿವಾಸ್ ಅಂತ ಮೊಬೈಲ್ ನಂಬರ್ ಸಮೇತ ಸುಳ್ಳು ಮಾಹಿತಿ ನೀಡಿದ್ದಾರೆ. ಇಂದು ಬೆಳಗ್ಗೆ ಟೀ ಕುಡಿದು ಬರೋದಾಗಿ ಹೇಳಿ ತಾಯಿ ಎಸ್ಕೇಪ್ ಆಗಿದ್ದಾಳೆ. ತಾಯಿಯ ಆಶ್ರಯ ಸಿಗದೆ ಹೆಣ್ಣು ಶಿಶು ಆಸ್ಪತ್ರೆಯಲ್ಲಿ ನರಳಾಡಿದೆ. ಮಗು 1.5 ಕೆಜಿ ಇರೋದ್ರಿಂದ ವೈದ್ಯರೇ ಆರೈಕೆ ಮಾಡಿದ್ದಾರೆ. ಸಿಸಿಟಿವಿ ದೃಶ್ಯ ಆಧರಿಸಿ ತಾಯಿಗಾಗಿ ಕೋಲಾರ ನಗರ ಪೊಲೀಸರು ಹುಡುಕಾಟ ನಡೆಸ್ತಾ ಇದ್ದಾರೆ. ಜಾಸ್ತಿ ಸಂಪಾದನೆ ಮಾಡ್ತೀನಿ ಅಂತ ಸ್ವಂತ ಅಣ್ಣನನ್ನೇ ತಮ್ಮನೆ ಕೊಲೆಗೈದಿದ್ದ ಪ್ರಕರಣವನ್ನ ಭೇದಿಸುವಲ್ಲಿ ಯಮಕನಮರಡಿ ಪೊಲೀಸರು ಯಶಸ್ವಿಯಾಗಿದ್ದಾರೆ. ಬೆಳಗಾವಿ ಜಿಲ್ಲೆಯ ಹುಕ್ಕೇರಿ ತಾಲೂಕಿನ ಹಟ್ಟಿ ಆಲೂರು ಗ್ರಾಮದಲ್ಲಿ ಅಣ್ಣ ರಾಯಪ್ಪ ಸುರೇಶ ಕಮತಿ ಎಂಬಾತನನ್ನ ತಮ್ಮ ಬಸವರಾಜ ಕಮತಿ ಕೊಲೆಗೈದಿದ್ದಾನೆ. 1 ತಿಂಗಳ ಕೂಲಂಕುಷ ತನಿಖೆ ಬಳಿಕ ಕೊಲೆ ಆರೋಪಿಯನ್ನ ಸೆರೆ ಹಿಡಿದಿದ್ದಾರೆ. ಕೊಲೆ ಮಾಡುವಾಗ ಫೋನ್ ಮನೆಯಲ್ಲಿಟ್ಟಿದ್ದ ತಮ್ಮ ಪೊಲೀಸರಿಗೆ ಮನೆಯಲ್ಲೇ ಇದ್ದೆ ಅಂತ ಹೇಳಿದ್ದ. ಅಣ್ಣನನ್ನ ಹುಡುಕೋದಕ್ಕೆ ಕುಟುಂಬಸ್ಥರು ಹೇಳಿದಾಗ ಅಣ್ಣನ ಮೊಬೈಲ್ಗೆ ಕೇವಲ 1 ಕರೆ ಮಾಡಿ ಸುಮ್ಮನಾಗಿದ್ದ. ಅಣ್ಣನನ್ನ ಹುಡುಕಬೇಕಿದ್ರೆ ಸತತವಾಗಿ ಆತನ ಮೊಬೈಲ್ ಕರೆ ಮಾಡಬೇಕಿತ್ತು. ಆದರೆ ತಮ್ಮ 1 ಬಾರಿ ಕರೆ ಮಾಡಿದ್ದನ್ನ ಗಮನಿಸಿದ ಪೊಲೀಸರು ಸಂಶಯ ಬಂದು ಕರೆದು ವಿಚಾರಣೆ ನಡೆಸಿದಾಗ ಕೊಲೆಗಾರನ ಸತ್ಯ ಬಯಲಿಗೆ ಬಂದಿದೆ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.